ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ಕುಕ್ಕಿಂಗ್ ವಿತ್ ರೂಪ. ಇವತ್ತು ನಾನು ತೋರಿಸ್ಕೊಡ್ತಿರೋ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸು. ಇದು ಚಿಕ್ಕವರು ದೊಡ್ಡವರು ಅನ್ನೋದೇ ಯಾರಾದರೂ ಮಾಡ್ಕೊಂಡು ತಿನ್ಬೋದು. ತುಂಬಾ ಮೃದುವಾಗಿ ಕ್ವಿಕ್ಕಾಗಿ ಆಗುವಂತಹ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಬಾಳೆಹಣ್ಣು, 1 ಕಪ್ ಬೆಲ್ಲ, 1 ಕಪ್ ಗೋಧಿ ಹಿಟ್ಟು, 4 ಏಲಕ್ಕಿ, ಚಿಟಿಕೆ ಅಡುಗೆ ಸೋಡಾ. ಮೊದಲಿಗೆ ಮಿಕ್ಸಿ ಜಾರಿಗೆ ತುಂಬಾ ಹಣ್ಣಾದಂತಹ 4 ಬಾಳೆಹಣ್ಣು, 1 ಕಪ್ಪು ಬೆಲ್ಲ, ಸ್ವಲ್ಪ ಏಲಕ್ಕಿ, ಈ ಮೂರನ್ನು ಸೇರಿಸಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಳ್ಳೋಣ. ನೀರು ಹಾಕೋ ಅವಶ್ಯಕತೆ ಇಲ್ಲ, ಈ ಥರ ಪ್ಯೂರಿ ಬರುತ್ತೆ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡು 1 ಕಪ್ ಗೋಧಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲಿ ಸಹ ಗಂಟಿಲ್ದಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗ ಅಡುಗೆ ಸೋಡಾ ಸ್ವಲ್ಪ ಹಾಕಿ ಈಗ ಕೈಯಿಂದ ಎಲ್ಲಿ ಗಂಟಿಲ್ಲದೆ ಚೆನ್ನಾಗಿ ಕಲಿಸ್ಕೊಳ್ಳೋಣ ಈ ಹದಕ್ಕೆ. ಈಗ ಒಲೆ ಮೇಲೆ ಎಣ್ಣೆ ಕಾಯಿಸೋಕ್ಕಿಟ್ಟು ನಂತರ ಈ ಸೈಜಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳ ಥರ ಎಣ್ಣೆಯಲ್ಲೇ ಬಿಟ್ಕೋಬೇಕು. ಫ್ಲೇಮ್ ಮಾತ್ರ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು, ಯಾಕಂದರೆ ಒಳಗಡೆ ಎಲ್ಲ ಬೇಯಬೇಕಲ್ಲ. ತುಂಬ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಮೇಲೆ ಮಾತ್ರ ಬೇಯ್ದಿರುತ್ತೆ, ಒಳಗಡೆ ಎಲ್ಲ ಅದೇ ಹಾಗೆ ಇರುತ್ತೆ ಇಟ್ಟು. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಈಗ ನೋಡಿ ರೆಡಿಯಾಗಿದೆ, ಈ ಥರ ಕಲರ್ ಬರಬೇಕು. ನಂತರ ಇದನ್ನು ಒಂದು ಟಿಶ್ಯೂ ಮೇಲೆ ಸರ್ವ್ ಮಾಡಿ. ಈಗ ರೆಡಿ ಆಯಿತು ಬನಾನದಿಂದ ಮಾಡಿದಂತಹ ಸ್ವೀಟ್ ಬೋಂಡ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ರೆಡಿ ಮಾಡುವಂತಹ ಸ್ವೀಟ್ ಬೋಂಡ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.